ಗುಡ್ ಮಾರ್ನಿಂಗ್ ಟು ಎವ್ರಿ ಒನ್. ನಾನು ಇವತ್ತಿನ ವಿಡಿಯೋದಲ್ಲಿ ಮೆಡಿಕಲ್ ಸ್ಟೂಡೆಂಟ್ಸ್ ಹೂ ಆರ್ ಗೋಯಿಂಗ್ ಟು ಅಟೆಂಡ್ ದ ಕೌನ್ಸಿಲಿಂಗ್ ಶಾರ್ಟ್ಲಿ ಅವರಿಗೆ ಒಂದು ಹ್ಯಾಪಿ ನ್ಯೂಸನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಇಟ್ ಈಸ್ ಮೈ ಓನ್ ಅನಲೈಸ್. ಯಾಕಂದರೆ 2025 ನಿಮಗೆಲ್ಲ ಗೊತ್ತಿರುತ್ತೆ ಕಟ್ ಆಫ್ ಎಷ್ಟಿದೆ, ನಿಮ್ಮ ರ್ಯಾಂಕ್ ಎಷ್ಟಿದೆ, ನಿಮಗೆ ಸಿಗುತ್ತೋ ಬಿಡುತ್ತೋ. ಹೂ ಆರ್ ಹ್ಯಾವಿಂಗ್ ರ್ಯಾಂಕ್ ಲೆಸ್ ದ್ಯಾನ್ ಲಾಸ್ಟ್ ಇಯರ್ ಕಟ್ ಆಫ್, ಡೆಫಿನೆಟ್ಲಿ ಯು ಆರ್ ಹ್ಯಾಪಿ. That means you are sure about your seat, somewhere you will get like that. ಅದೇ ರೀತಿ ಹೂ ಆರ್ ಇನ್ ಬಾರ್ಡರ್, ಅವರು ಸಿಗುತ್ತೋ ಬಿಡುತ್ತೋ, ಅಥವಾ ಈ ವರ್ಷ ಏನಾಗುತ್ತೋ, ಕಟ್ ಆಫ್ ಇಲ್ಲಿ ನಿಲ್ಲುತ್ತೋ, ಕಡಿಮೆ ಆಗುತ್ತೋ, ಜಾಸ್ತಿ ಆಗುತ್ತೋ, ಆ ಒಂದು ಭಯ. ಅದೇ ರೀತಿ ಸ್ವಲ್ಪ ದೂರ ಇರುವವರಿಗೆ ಖಂಡಿತ ಅಯ್ಯೋ ಅನ್ನುವ ಒಂದು ಪರಿಸ್ಥಿತಿ. ಈ ಒಂದು ಏನು ಫೇವರ್ ಆಗ್ಬೋದು, ಹೂ ಆರ್ ಇನ್ ಬಾರ್ಡರ್, ಹೂ ಆರ್ ಎಕ್ಸ್ಪೆಕ್ಟಿಂಗ್ ಸೀಟ್ಸ್, ಸ್ವಲ್ಪ ಲೋ ರ್ಯಾಂಕ್ನವರು, ಅವರಿಗೆಲ್ಲ ಏನೇನು ಚಾನ್ಸಸ್ ಇದೆ ಅನ್ನೋದನ್ನು ಹೇಳಲಿಕ್ಕೆ ಕೆಲವೊಂದು ಫ್ಯಾಕ್ಟರ್ಸ್ ವಿಚ್ ಆರ್ ಎಫೆಕ್ಟ್ ಇನ್ ಫೇವರ್ ಆಫ್ ದೆಮ್. ಈಗ ಹೂ ಆರ್ ಟ್ರೈಯಿಂಗ್ ಟು ಗೆಟ್ ಎ ಮೆಡಿಕಲ್ ಸೀಟ್, ಅವರಿಗೆ ವಾಟ್ ಆರ್ ದ ಫೇವರೇಬಲ್ ಫ್ಯಾಕ್ಟರ್ಸ್ ಅಂತ ಹೇಳಲಿಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೇನೆ. ಖಂಡಿತವಾಗಿ ಸ್ವಲ್ಪ ಡೀಟೇಲಾಗಿ ನಾನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಖಂಡಿತವಾಗಿ ಪೂರ್ತಿಯಾಗಿ ಈ ವಿಡಿಯೋವನ್ನು ನೋಡಿ. ಇಲ್ಲಿ ಫಸ್ಟ್ ಜನರಲ್ ಮೆರಿಟ್ ಮತ್ತು ಕ್ಯಾಟಗರಿ. ಕರ್ನಾಟಕದಲ್ಲಿ ಜನರಲ್ ಮೆರಿಟ್ ಮತ್ತು ಕ್ಯಾಟಗರಿ 1, ಕ್ಯಾಟಗರಿ 2, A, 2B, 3rd A, 3rd B, ಅದೇ ರೀತಿ ರೂರಲ್ ಕ್ಯಾಟಗರಿ ಆ್ಯಂಡ್ ದೆನ್ ಕನ್ನಡ ಮೀಡಿಯಮ್, ಹೀಗೆ ಬೇರೆ ಬೇರೆ ಮೀಸಲಾತಿಗಳಿರೋದರಿಂದ ಅದು ಕಟ್ ಆಫ್ಗಳನ್ನು ನಾವು ಹೀಗೆ ಹೇಳಲಿಕ್ಕಾಗಲ್ಲ. ಅದು ಜನರಲ್ ಮೆರಿಟಿಗೆ ಈ ವರ್ಷಕ್ಕೂ ಲಾಸ್ಟ್ ಇಯರ್ಗೂ ಈ ವರ್ಷಕ್ಕೂ ಹೆಚ್ಚು ಡಿಫ್ರೆನ್ಸ್ ಬರಲಿಕ್ಕಿಲ್ಲ ಕಟ್ ಆಫ್ನಲ್ಲಿ. ಆದರೂ ಕೂಡ ಖಂಡಿತವಾಗಿ ಸಮ್ ಡಿಫ್ರೆನ್ಸ್ ಇದೇ ಇರುತ್ತದೆ. ಸಮ್ 10,000 ಲಾಸ್ಟ್ ಇಯರ್ ಕಟ್ ಆಫ್ಗಿಂತ 10,000 ಮುಂದೆ ಲೋ ರ್ಯಾಂಕ್ ಇರುವವರಿಗೆ ಸಿಗುವ ಎಲ್ಲ ಅವಕಾಶಗಳಿರ್ತದೆ. ಆದರೆ ಹೂ ಆರ್ ಕ್ಲೇಮಿಂಗ್ ಕ್ಯಾಟಗರಿ, ಡಿಫ್ರೆಂಟ್ ಕ್ಯಾಟಗರೀಸ್, ನಾನು ಈಗಾಗಲೇ ಹೇಳಿದ ಹಾಗೆ ಕ್ಯಾಟಗರಿ 1, 2A, 2B, 3rd A, 3rd B, ರೂರಲ್ ಅಥವಾ ಕನ್ನಡ ಮೀಡಿಯಮ್ಮು, ಈ ಥರ ಬೇರೆ ಬೇರೆ ಕ್ಯಾಟಗರಿ ಯಾರು ಕ್ಲೇಮ್ ಮಾಡ್ತಾರೆ ಅವರಿಗೆ ದೇ ವಿಲ್ ಬಿ ಗೆಟಿಂಗ್ ಮೋರ್ ಬೆನಿಫಿಟ್, ಅಥವಾ ಕಟ್ ಆಫ್ ವಿಲ್ ಬಿ ಲೆಸ್ ದೆನ್ ಲಾಸ್ಟ್ ಇಯರ್ಸ್. 100% ತುಂಬ ಡಿಫ್ರೆನ್ಸ್ ಬರುತ್ತೆ ಲಾಸ್ಟ್ ಇಯರ್ ಕಟ್ ಆಫ್ ಈ ವರ್ಷಕ್ಕೆ. ಅದನ್ನು ನಾವು ಕೊನೆಯವರೆಗೂ, ಅಂದರೆ ಕೌನ್ಸಿಲಿಂಗ್ ಮುಗಿದ ಮೇಲೆ ನಮ್ಗೆ ಗೊತ್ತಾಗುತ್ತೆ. ಅದು ಖಂಡಿತವಾಗಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಲೆಸ್ ಕಟ್ ಆಫ್ ಫಾರ್ ಕ್ಯಾಟಗರಿ ಪೀಪಲ್. ಅದನ್ನು ನಾನು ಏನು ರೀಸನ್ ಹೇಳ್ತೀನಿ. ಒಂದು, ನಂಬರ್ ಆಫ್ ಸೀಟ್ಸ್ ಇನ್ಕ್ರೀಸ್ಡ್ ಇನ್ ನ್ಯಾಷನಲ್ ಲೆವೆಲ್ ಆ್ಯಸ್ ವೆಲ್ ಆಸ್ ಸ್ಟೇಟ್ ಲೆವೆಲ್. ನಿಮಗೆಲ್ಲ ಗೊತ್ತಿರುವಂತೆ ಲಾಸ್ಟ್ ಇಯರ್ 2025ದಲ್ಲಿ ಇಂಡಿಯಾದಲ್ಲಿ 1,26,000 ಸೀಟ್ಸ್ ವೇರ್ ದೇರ್ ಇನ್, ಬಟ್ ಈ ವರ್ಷ ಸುಮಾರು 10,000 ಸೀಟ್ ಜಾಸ್ತಿ ಆಗಿದ್ದಾವೆ. ನಾವು ಟೋಟಲ್ ಸೀಟ್ಸ್ ಆರ್ ದೇರ್ ಇನ್ ಇಂಡಿಯಾ ಅರೌಂಡ್ 1,36,000. ಅದರಿಂದ ಅರೌಂಡ್ 10,000 ಸೀಟ್ ಜಾಸ್ತಿ ಆಗಿರೋದ್ರಿಂದ ಇಟ್ ವಿಲ್ ಬಿ ಡೆಫಿನೆಟ್ಲಿ ಇಟ್ ವಿಲ್ ಬೆನಿಫಿಟ್ ಎವ್ರಿಬಡಿ. ಅದೇ ರೀತಿ ಕರ್ನಾಟಕದಲ್ಲಿ ಕೂಡ 1,300 ಸೀಟ್ಸ್ ಆರ್ ಇನ್ಕ್ರೀಸ್ಡ್ ಆಲ್ರೆಡಿ. ಸಮ್ ಮೋರ್ ಸೀಟ್ಸ್ ಮೇ ಕಮ್. ಆದರೂ ಕೂಡ ಈ ಒಂದು ಹ್ಯೂಜ್ ಇನ್ಕ್ರಿಮೆಂಟು ಕೂಡ ಇಟ್ ಎಫೆಕ್ಟಿಂಗ್ ಬೆನಿಫಿಟಿಂಗ್ ಆಲ್ ದ ಸ್ಟೂಡೆಂಟ್ಸ್ ಇನ್ಕ್ಲೂಡಿಂಗ್ ಜನರಲ್ ಮೆರಿಟ್. ಜನರಲ್ ಮೆರಿಟ್ನವರಿಗೂ ಕೂಡ ಮಿನಿಮಮ್ 10%, ನನ್ನ ಒಂದು ಅನಲೈಸ್ ಪ್ರಕಾರ 10% ಬೆನಿಫಿಟ್ ಆಗುವ ಎಲ್ಲ ಅವಕಾಶಗಳಿದ್ದಾವೆ. ಅದೇ ರೀತಿ ಪೀಪಲ್ಗಳಿಗೆ, ಅಂದರೆ ಬೇರೆ ಬೇರೆ ಕ್ಯಾಟಗರಿ, ನಾನು ಈಗಾಗಲೇ ಹೇಳಿದೆ ಕ್ಯಾಟಗರಿ ಕ್ಲೇಮ್ ಮಾಡೋರಿಗೆ ಖಂಡಿತವಾಗಿ ತುಂಬ ಬೆನಿಫಿಟ್ ಆಗುವ ಕಾರಣ ಇದೆ. ಯಾಕೆ ಅಂತಂದರೆ ಅದಕ್ಕೊಂದು ರೀಸನ್ ಇದೆ. ಕರ್ನಾಟಕ ಗೌರ್ಮೆಂಟ್ ಲಾಸ್ಟ್ 7-8 ಇಯರ್ಸ್ನಿಂದ ಈ ಇನ್ಕಮ್ ಲಿಮಿಟ್ ಫಾರ್ ಇಶ್ಯೂವಿಂಗ್ ದ ಸರ್ಟಿಫಿಕೇಟ್ನ ಇನ್ಕಮ್ ಲಿಮಿಟನ್ನು ಸೇಮ್ 8 lakhs ಇಟ್ಟಿದೆ. 7-8 ವರ್ಷಗಳ ಹಿಂದೂ ಅದೇ ಇತ್ತು, ಇವತ್ತಿಗೂ ಕೂಡ ಇದೆ. ಅದಕ್ಕಾಗಿ who employs children who are actually supposed to get their caste certificate, they may not get, ಯಾಕಂದರೆ ಡ್ಯೂ ಟು their parents' income. ಮೋಸ್ಟ್ ಆಫ್ ದ ಎಂಪ್ಲಾಯೀಸ್ ಸ್ಯಾಲ್ರಿ ಈಸ್ ಮೋರ್ ದೆನ್ 8 lakhs. ಅದಕ್ಕಾಗಿ ಅವ್ರಿಗೆ ಸಿಗಲಿಕ್ಕಿಲ್ಲ. ಅದಕ್ಕಾಗಿ ಮೆನಿ ಪೀಪಲ್ ಔಟ್ ಆಫ್ ದ ಕ್ಯಾಟಗರಿ ಫೆಸಿಲಿಟೀಸ್. ಅದಕ್ಕಾಗಿ ಅಲ್ಲಿ ಕಾಂಪಿಟೇಷನ್ ಅಮಂಗ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್, ಕಾಂಪಿಟೇಷನ್ ವಿಲ್ ಬಿ ಲೆಸ್. ಅದಕ್ಕಾಗಿ ಮೋರ್ ಕಟ್ ಆಫ್ ವಿಲ್ ಬಿ ಲೆಸ್ ಇನ್ ಕ್ಯಾಟಗರಿ ವೈಸ್. ಅಂದರೆ ಕ್ಯಾಟಗರಿ ಯಾರು ಎಲಿಜಿಬಲ್ ಇದ್ದಾರಲ್ಲ ಈ ವರ್ಷ ಅವರಿಗೆ ಮೋರ್ ಬೆನಿಫಿಟ್ ಆಗುವ ಎಲ್ಲ ಅವಕಾಶಗಳಿದ್ದಾವೆ. ಇದು ಕ್ಯಾಟಗರಿ 1ದಿಂದ ಹಿಡಿದು
ಲಾಸ್ಟ್ ಕನ್ನಡ ಮೀಡಿಯಮ್ ಮತ್ತು ರೂರಲ್ ಕ್ಯಾಂಡಿಡೇಟ್ಸ್ ಎಲ್ಲರಿಗೂ ಕೂಡ ಇದು ಅಪ್ಲಿಕೇಬಲ್ ಆಗುತ್ತೆ. ಯಾರಿಗೆ ಕ್ಯಾಟಗರೀಸ್ ಬೆನಿಫಿಟ್ಸ್ ಇದೆಯೋ ಅವರು ಖಂಡಿತವಾಗಿಯೂ ಲಾಸ್ಟ್ ಇಯರ್ ಕಟ್ ಆಫ್ಗಿಂತ ತುಂಬ ಕಡಿಮೆ ರ್ಯಾಂಕ್ ಇರೋರಿಗೂ ಸಿಗುವ ಎಲ್ಲ ಅಂದರೆ ಆ ಬೆನಿಫಿಟ್ ಸಿಗುವ ಚಾನ್ಸ್ ಇದೆ. ಅದೇ ರೀತಿ ನಾನು ಈಗಾಗಲೇ ಹೇಳಿದೆ, ಕರ್ನಾಟಕದಲ್ಲಿ ತುಂಬ ಸೀಟ್ ಜಾಸ್ತಿ ಆಗಿರೋದ್ರಿಂದ ಗೌರ್ಮೆಂಟ್ ಸೀಟ್ಸ್ 150 ಸೀಟ್ ಜಾಸ್ತಿ ಆಗಿದೆ. ಅದೇ ರೀತಿ ಪ್ರೈವೇಟ್ ಕಾಲೇಜುಗಳಲ್ಲಿ ಕೂಡ ಸುಮಾರು 1200 ಸೀಟ್ ಜಾಸ್ತಿ ಆಗಿದೆ. ಟೋಟಲ್ 1300 ಸೀಟ್ ಜಾಸ್ತಿ ಆಗಿರೋದ್ರಿಂದ ಇವರಿಗೆ ಎಲ್ಲ ಬೆನಿಫಿಟ್ ಆಗುವ ಎಲ್ಲ ಅವಕಾಶಗಳಿದ್ದಾವೆ. ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಬಗ್ಗೆ ನಾನು ಹೇಳಲೇಬೇಕಿಲ್ಲ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್, ಲಾಸ್ಟ್ ಇಯರ್ ಕರ್ನಾಟಕದಿಂದ ಅರೌಂಡ್ 83,000 ಕ್ಯಾಂಡಿಡೇಟ್ಸ್ ವೇರ್ ಎಲಿಜಿಬಲ್ ಟು ಟೇಕ್ ಪಾರ್ಟ್ ಇನ್ ಕೌನ್ಸಿಲಿಂಗ್. ಅಂದರೆ ಕ್ವಾಲಿಫೈಡ್ 83,000 candidates were there, but this year only 65,000 candidates are qualified for taking part in counseling. ಅಂದರೆ ಕೌನ್ಸಿಲಿಂಗ್ ಮೆಡಿಕಲ್ ಸೀಟ್ ತಗೊಳ್ಳಿಕ್ಕೆ ಈ ವರ್ಷ ಓನ್ಲಿ 65,000 ಜನ ಮಾತ್ರ ಕ್ವಾಲಿಫೈ ಆಗಿದ್ದಾರೆ ಕಂಪೇರ್ ಟು ಲಾಸ್ಟ್ ಇಯರ್ ಅರೌಂಡ್ 83,000 ಕ್ಯಾಂಡಿಡೇಟ್ಸ್ ವೇರ್ ಎಲಿಜಿಬಲ್. ನೋಡಿ, ಇಲ್ಲೇ ಡಿಫ್ರೆನ್ಸ್ ಸರ್ 18,000 to 20,000 ಡಿಫ್ರೆನ್ಸ್ ಬರ್ತಾ ಇದೆ. ಅದರರ್ಥ ಏನು, ಈ ವರ್ಷ ಕಾಂಪಿಟೇಷನ್ ಈಸ್ ಲೆಸ್ ಅಮಾಂಗ್ ಎವ್ರಿಬಡಿ ಇನ್ಕ್ಲೂಡಿಂಗ್ ಜನರಲ್ ಮೆರಿಟ್. ಅದಕ್ಕಾಗಿ ಲೋ ಕಟ್ ಆಫ್ ಆಗೋದು ಖಂಡಿತ. ಒಂದು ನಂಬರ್ ಆಫ್ ಸೀಟ್ಸ್ ನ್ಯಾಷನಲ್ ಲೆವೆಲ್ ಆ್ಯಸ್ ವೆಲ್ ಎಸ್ ಸ್ಟೇಟ್ ಲೆವೆಲ್. ಇನ್ನು ಕಾಂಪಿಟೇಷನ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಇಲ್ಲಿ ಕೂಡ ಕಂಪೇರ್ ಟು ಲಾಸ್ಟ್ ಇಯರ್ ಲೆಸ್ ಕ್ಯಾಂಡಿಡೇಟ್ಸ್ ಆರ್ ದೇರ್. ಅದಕ್ಕಾಗಿ ಕಟ್ ಆಫ್ ಕಡಿಮೆ ಬರುವ ಎಲ್ಲ ಅವಕಾಶಗಳಿರ್ತದೆ. ಮತ್ತೊಂದು ನನ್ನ ಅಬ್ಸರ್ವೇಷನ್ ಪ್ರಕಾರ ಇವನ್ ಕರ್ನಾಟಕದಿಂದ 100 ಟಾಪ್ ಕ್ಯಾಂಡಿಡೇಟ್ಸ್ಗಳಲ್ಲಿ ಓನ್ಲಿ 2-3 ಆರ್ ಫಿಗರ್ಡ್. ಅಂದರೆ ಒಂದು 100 ಟಾಪ್ ರ್ಯಾಂಕ್ಗಳಲ್ಲಿ ಇಂಡಿಯಾದಲ್ಲಿ 2 ಅಥವಾ 3 ಜನ ಮಾತ್ರ ಕರ್ನಾಟಕದವರು ಇದ್ದಾರೆ. ಇದೇ ರೀತಿ ಅದರರ್ಥ ಏನು, ಇಟ್ ಇಂಡಿಕೇಟ್ಸ್ ದಟ್ ಯಾರು ಹೆಚ್ಚು ಮಾರ್ಕ್ಸ್ ತೊಗೊಂಡರು ಅಥವಾ ಗುಡ್ ರ್ಯಾಂಕ್ ಇದ್ದವರು, ಬಿಲೋ 5,000 ರ್ಯಾಂಕ್ ಅಥವಾ 10,000 ರ್ಯಾಂಕ್ನವರು ಸ್ವಲ್ಪ ಕಡಿಮೆ ಇರಬಹುದು ಅನಿಸುತ್ತೆ. ಈ ರೀತಿ ಆದವಾಗ ಇಲ್ಲಿ ಕಟ್ ಆಫ್ಗಳು ಸ್ವಲ್ಪ ಜಾಸ್ತಿ ಆಗುವ, ಅಂದರೆ ಲೋ ರ್ಯಾಂಕ್ ಇದ್ದವರಿಗೂ ಇದ್ದವರಿಗೂ ಕಡಿಮೆ ರ್ಯಾಂಕ್ ಇದ್ದವರಿಗೂ ಸಿಗುವ ಎಲ್ಲ ಅವಕಾಶಗಳಿರ್ತದೆ. ಇದು ಒಂದು ಕಾರಣ. ಇನ್ನು ನೆಕ್ಸ್ಟ್ ಕ್ಯಾಂಡಿಡೇಟ್ಸ್ ಹೂ ಆರ್ ಕ್ವಾಲಿಫೈಡ್ ಅರೌಂಡ್ 63,000 ಕ್ಯಾಂಡಿಡೇಟ್ಸ್ ಆರ್ ದೇರ್ ಫ್ರಮ್ ಕರ್ನಾಟಕ. ಅವರಲ್ಲಿ ಈಗ ಒಳ್ಳೆ ರ್ಯಾಂಕ್ ಇದ್ದವರು ಎಲ್ಲಿ ಅವರು ಕೌನ್ಸಿಲಿಂಗ್ ಮಾಡ್ತಾರೆ, ಯಾವ ಕೌನ್ಸಿಲಿಂಗ್ ಥ್ರೂ ಸೀಟ್ ತೊಗೊಳ್ತಾರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ 2 ನಮೂನೆ ಸೆಂಟ್ರಲೈಸ್ಡ್ ಮತ್ತು ಸ್ಟೇಟ್ ಲೆವೆಲ್ ಕೌನ್ಸಿಲಿಂಗ್ ನಡೆಯುತ್ತೆ. ಒಂದು MCC ಥ್ರೂ, ಆಲ್ ಇಂಡಿಯಾ ಕೋಟಾ, ಏಮ್ಸ್ ಮತ್ತು ಸೆಂಟ್ರಲ್ ಯೂನಿವರ್ಸಿಟಿ ಮತ್ತು ಡೀಮ್ಡ್ ಯೂನಿವರ್ಸಿಟಿಗಳಿಗೆ MCC ಅವರು ಕಂಡಕ್ಟ್ ಮಾಡ್ತಾರೆ ಕೌನ್ಸಿಲಿಂಗನ್ನು. ಇಫ್ ಹೂ ಆರ್ ಹ್ಯಾವಿಂಗ್ ಗುಡ್ ರ್ಯಾಂಕ್, ಇಫ್ ದೇ ಆರ್ ಟೇಕಿಂಗ್ ಸೀಟ್ಸ್ ಥ್ರೂ MCC, ಅದರ್ ಕರ್ನಾಟಕ ಸ್ಟೂಡೆಂಟ್ಸ್ ಹೂ ಆರ್ ಹ್ಯಾವಿಂಗ್ ಲೆಸ್ ರ್ಯಾಂಕ್ಸ್, ದೇ ವಿಲ್ ಬಿ ಬೆನಿಫಿಟೆಡ್ ಇನ್ ಕರ್ನಾಟಕ ಕೌನ್ಸಿಲಿಂಗ್. ಯಾಕಂದರೆ ಅವ್ರು ಅಲ್ಲಿ ಸೀಟ್ ತೊಗೊಂಡ್ರೆ ಇಲ್ಲಿ ಅವ್ರಿಗೆ ಕೌನ್ಸಿಲಿಂಗ್ ಮಾಡಲಿಕ್ಕಾಗಲ್ಲ. ಈ ಬೆನಿಫಿಟ್ ಆಗುತ್ತೆ. ಆದರೆ ಕರ್ನಾಟಕ ಹುಡುಗರು ದೇ ನೆವರ್, ಇವನ್ ಬೆಸ್ಟ್ ರ್ಯಾಂಕ್ ಫೆಲೋ ಆಲ್ಸೋ ನೆವರ್ ಟೇಕ್ ಪಾರ್ಟ್ ಇನ್ MCC. ದಿಸ್ ಈಸ್ ದ ಬ್ಯಾಡ್ ಸಿಚುವೇಶನ್. ಬಟ್ ಐ ಆಮ್ ಆಸ್ಕಿಂಗ್ ದೆಮ್ ಹೂ ಆರ್ ಹ್ಯಾವಿಂಗ್ ಗುಡ್ ರ್ಯಾಂಕ್, ಹೂಸ್ ಚಾನ್ಸ್ ಇಸ್ ದೇರ್ ಟು ಗೆಟ್ ಸೀಟ್ ಥ್ರೂ MCC. ಅಂದರೆ ಆಲ್ ಇಂಡಿಯಾ ಕೋಟಾದಲ್ಲಿ ಅಥವಾ ಏಮ್ಸ್ ಅಂತ ಕಾಲೇಜುಗಳಲ್ಲಿ ಸೀಟ್ ಸಿಗುವಂಥ ಅವಕಾಶ ಇದ್ದರೆ ಖಂಡಿತವಾಗಿಯೂ ನೀವು MCC ಥ್ರೂ ಸೀಟ್ ತೊಗೊಳ್ಳಿ. ಅದು ಇಲ್ಲಿ ಕರ್ನಾಟಕದಲ್ಲಿರುವ ಸೀಟ್ಗಳು ಅದು ನಿಮ್ಮ ಫ್ರೆಂಡ್ಸ್ಗಳಿಗೆ ಸಿಗುವ ಅವಕಾಶಗಳಿರ್ತವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ನಿಮಗೆ ಹೈಯರ್ ಎಜುಕೇಷನಿಗೆ ಇಫ್ ಯು ಆರ್ ಜಾಯ್ನಿಂಗ್ ಇನ್ ಏಮ್ಸ್ ಅಥವಾ ಸೆಂಟ್ರಲ್ ಯೂನಿವರ್ಸಿಟೀಸ್, ಅಲ್ಲಿ ಇನ್ಸ್ಟಿಟ್ಯೂಷನ್ ಕೋಟಾ ಅಂತ ಇರ್ತದೆ. PG ಮಾಡುವಾಗ ನಿಮಗೆ ತುಂಬ ಅಡ್ವಾಂಟೇಜ್ ಆಗುತ್ತೆ. ಈವನ್ ಫೀಜು ಕೂಡ ತುಂಬ ಕಡಿಮೆ ಇರ್ತದೆ ಏಮ್ಸ್ ಅಂತ ಕಾಲೇಜಿನಲ್ಲಿ. ನೆಕ್ಸ್ಟ್ ಮೋರ್ ಬೆನಿಫಿಟ್ಸ್, ಮೋರ್ ಫೆಸಿಲಿಟೀಸ್, ಮೋರ್ ಇನ್ಫ್ರಾಸ್ಟ್ರಕ್ಚರ್, ಮೋರ್ ಪೇಷೆಂಟ್ಸ್, ಆ ಥರದ ಬೆನಿಫಿಟ್ ಇರೋದ್ರಿಂದ ಯಾರಿಗೆ ಒಳ್ಳೆ ರ್ಯಾಂಕ್ ಇದೆ, ಯಾರಿಗೆ ಚಾನ್ಸ್ ಇದೆ ಏಮ್ಸ್ ಅಂತ ಕಾಲೇಜಿನಲ್ಲಿ ತಗೊಳ್ಳಿಕ್ಕೆ ಅಥವಾ ಇಂಡಿಯಾದ ಬೇರೆ ಬೇರೆ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಒಳ್ಳೆ ಕಾಲೇಜಿನಲ್ಲಿ ಸೀಟ್ ಸಿಗುವ ಚಾನ್ಸ್ ಇದೆ, ಅವರಲ್ಲೇ ತಗೊಳ್ಳಿಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೇನೆ. ಇನ್ನು ಕರ್ನಾಟಕದವರು ಕೂಡ ಈಗ ಹೂ ಆರ್ ಕ್ವಾಲಿಫೈಡ್, ಹೂ ಆರ್ ಹ್ಯಾವಿಂಗ್ ಗುಡ್ ರ್ಯಾಂಕ್, ಅವರು KE ಥ್ರೂ ಕೌನ್ಸಿಲಿಂಗ್ ಹೇಗೆ ತಗೊಳ್ತಾರೆ, ಹೇಗೆ ಆಪ್ಟ್ ಮಾಡ್ತಾರೆ ಕಾಲೇಜುಗಳನ್ನು, ಯಾವ್ಯಾವ ಕಾಲೇಜುಗಳನ್ನು, ಆ ಥರದ ಮೇಲೂ ಕೂಡ ಬೇರೆಯವ್ರ ರಿಸಲ್ಟ್ ಡಿಪೆಂಡ್ ಆಗಿರ್ತದೆ. ಹೂ ಆರ್ ಏಬಲ್ ಟು ಪೇ ಲಿಟ್ಲ್ ಮೋರ್ ಮನಿ ಇಫ್ ದೇ ಗೋ ಫಾರ್
medical colleges, means deemed medical colleges or private colleges, ಅವಾಗ ಯಾರಿಗೆ ಹೂ ಆರ್ ಅನೇಬಲ್ ಟು ಪೇ ಮೋರ್ ಮನಿ, ಓನ್ಲಿ ಹೂ ಆರ್ ವೇಟಿಂಗ್ ಫಾರ್ ಓನ್ಲಿ ಗೌರ್ಮೆಂಟ್ ಕಾಲೇಜ್, ಅವ್ರು ದೇ ವಿಲ್ ಬಿ ಬೆನಿಫಿಟೆಡ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕಾಗಿ ಯು ಸಿ ಯುವರ್ ಕನ್ವೀನಿಯೆಂಟ್ ಆ್ಯಂಡ್ ದೆನ್ ಯುವರ್ ಫೀಸ್ ಪೇಯಿಂಗ್ ಕೆಪಾಸಿಟಿ ಅಕಾರ್ಡಿಂಗ್ಲಿ ಯು. ನೆಕ್ಸ್ಟ್ ಓವರಾಲ್ ಇವನ್ನೆಲ್ಲ ನೋಡಿದಾಗ ನಾನೇನು ಹೇಳೋದು ಅಂತಂದರೆ, ಲಾಸ್ಟ್ ಇಯರ್ ಕಟ್ ಆಫಿಗೂ ಈ ವರ್ಷದ 2026 ಕಟ್ ಆಫಿಗೂ ತುಂಬ ಡಿಫ್ರೆನ್ಸ್ ಬರುವ ಎಲ್ಲ ಅವಕಾಶಗಳಿದೆ. ಇನ್ನೆಲ್ಲ ಕೆಟಗರಿ ಒಳಗೂ, ಎಸ್ಪೆಷಲಿ ಕೆಟಗರಿ ಒಳಗೆ ಖಂಡಿತವಾಗಿ ಜಾಸ್ತಿ ಬರ್ತದೆ. ಇವನ್ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ಗೂ ಕೂಡ ಲಾಸ್ಟ್ ಇಯರ್ ಕಟ್ ಆಫ್ಗಿಂತ ಮಿನಿಮಮ್ 10,000ದವರೆಗೆ ಹೆಚ್ಚಿನ ವರೆಗೆ ಸಿಗುವ ಎಲ್ಲ ಅವಕಾಶಗಳಿದೆ. ಅದೇ ರೀತಿ GMP ಸೀಟ್ ಕೂಡ ಹೋದ ವರ್ಷ 1,30,000ವರೆಗೆ GMP ಸೀಟ್ ಸಿಕ್ಕಿತ್ತು, 12 lakhs ಫೀಸ್ ಇದ್ದಿದ್ದು. ಈ ಸಲ ಅದು 1,40,000-50,000ವರೆಗೂ ಹೋಗ್ಬೋದು ಅನಿಸುತ್ತೆ. ಅದೇ ರೀತಿ ಕೆಟಗರೀಸ್ ಡೆಫಿನೆಟ್ಲಿ ದಟ್ ಡಿಫ್ರೆನ್ಸ್ ಲಾಸ್ಟ್ ಇಯರ್ ಕಟ್ ಆಫ್ ಆ್ಯಂಡ್ ಲಿಸ್ಟ್ ಇಯರ್ ವಿಲ್ ಬಿ ಡೆಫಿನೆಟ್ಲಿ ದೇರ್ ವಿಲ್ ಬಿ ಮೋರ್ ಡಿಫ್ರೆನ್ಸ್ ಬಿಟ್ವೀನ್ ಲಾಸ್ಟ್ ಇಯರ್ಸ್ ಆ್ಯಂಡ್ ದಿಸ್ ಇಯರ್ ಕಟ್ ಆಫ್ ಅಂತ ಹೇಳಿ. ಇನ್ನು ಕೊನೆಯದಾಗಿ ಇನ್ನೊಂದು ವಿಷಯವನ್ನು ನಿಮ್ಮ ಗಮನಕ್ಕೆ ತರ್ತೇನೆ. ಇಲ್ಲಿ ಎಲ್ಲರೂ ನಾವು ವೇಟ್ ಮಾಡ್ತಾ ಇರೋದು ಸ್ಟೇಟ್ ರ್ಯಾಂಕಿನ ಬಗ್ಗೆ. ಸ್ಟೇಟ್ ರ್ಯಾಂಕ್ ಕೊಡೋದಿಲ್ಲ ಅವರು, ಎಲಿಜಿಬಲ್ ಲಿಸ್ಟನ್ನು KE ಅವರು ಹಾಕ್ತಾರೆ. ಎಲ್ಲ ಈ ರಿಜಿಸ್ಟ್ರೇಷನ್ ಮುಗಿದ ನಂತರ 24 ಲಾಸ್ಟ್ ಡೇಟ್ ಇದೆ ರಿಜಿಸ್ಟ್ರೇಷನ್ನಿನ ನಂತರ. ಯಾವಾಗಲೂ ಅವರು ನಿಮಗೆ ಸ್ಟೇಟ್ ಎಲಿಜಿಬಿಲಿಟಿ ಲಿಸ್ಟನ್ನು ಹಾಕ್ಬೋದು. ಎಷ್ಟು ಜನ ಎಲಿಜಿಬಲ್ ಇದ್ದಾರೆ ಟು ಟೇಕ್ ಪಾರ್ಟ್ ಇನ್ ಸ್ಟೇಟ್ ಕೌನ್ಸಿಲಿಂಗ್, ಹೂ ಆರ್ ಎಲಿಜಿಬಲ್ ಫಾರ್ ಸ್ಟೇಟ್ ಕೋಟಾ ಸೀಟ್, ಅಂದರೆ CET ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಲಿಸ್ಟನ್ನು ಹಾಕ್ತಾರೆ. ಆವಾಗ ನಮ್ಗೆ ಮೋರ್ ಕ್ಲಾರಿಟಿ ಸಿಗುತ್ತೆ. ಅಂದರೆ ಈಗ ಹೌ ಮೆನಿ ಕ್ಯಾಂಡಿಡೇಟ್ಸ್ ಆರ್ ದೇರ್ ಇನ್ ಕರ್ನಾಟಕ ಟು ಟೇಕ್ ಪಾರ್ಟ್ ಇನ್ ಕೌನ್ಸಿಲಿಂಗ್, ಟೋಟಲ್ ನಂಬರ್ ಆಫ್ ಕ್ಯಾಂಡಿಡೇಟ್ಸು, ಮತ್ತು ನಿಮ್ಮ ರ್ಯಾಂಕಿಗಿಂತ ಎಷ್ಟು ಜನ ಜಾಸ್ತಿ ಇದ್ದಾರೆ, ಹೌ ಮೆನಿ ಕ್ಯಾಂಡಿಡೇಟ್ಸ್ ಆರ್ ಮೋರ್ ದೆನ್ ಯುವರ್ ರ್ಯಾಂಕ್, ಆ ಥರ ನೋಡೋದಿದೆ. ಅಥವಾ ಇಫ್ ಯು ಆರ್ ಬಿಲಾಂಗಿಂಗ್ ಟು ಎನಿ ಕೆಟಗರಿ, ಆ ಕೆಟಗರಿ ಒಳಗೆ ನಿಮಗಿಂತ ಮೇಲೆ ಎಷ್ಟು ಜನ ಇದ್ದಾರೆ, ಹೌ ಮೆನಿ ಪೀಪಲ್ ಆರ್ ದೇರ್ ಬೆಟರ್ ರ್ಯಾಂಕ್ ಫೆಲೋಸ್, ಆ ಥರ ಈಚ್ ಕೆಟಗರಿ ಒಳಗೂ ನೀವು ಒಂದು ನೋಡ್ಬೋದಾಗಿದೆ. ಆ ಒಂದು ಲೀಸ್ಟನ್ನು ಹಾಕಿದ ನಂತರ ನೀವು ಸ್ವಲ್ಪ ಇಫ್ ಯು ಗೋ ಥ್ರೂ ದ ಲೀಸ್ಟ್ ಪ್ರಾಪರ್ಲಿ, ಯು ವಿಲ್ ಗೆಟ್ ಒನ್ ಐಡಿಯಾ ದಟ್ ಟೋಟಲ್ ಹೌ ಮೆನಿ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಆರ್ ದೇರ್, ಹೌ ಮೆನಿ ಬೆಟರ್ ರ್ಯಾಂಕ್ ಫೆಲೋಸ್ ದೆನ್ ಯು, ಅಥವಾ ನಿಮ್ಮ ಕೆಟಗರಿ ಒಳಗೆ ನಿಮ್ಮ ಕೆಟಗರಿಯವರು ನಿಮಗಿಂತ ಬೆಟರ್ ರ್ಯಾಂಕ್ನಲ್ಲಿ ಎಷ್ಟು ಜನ ಇದ್ದಾರೆ. ಇವೆಲ್ಲ ಏನು ಇಂಟರ್ ಡಿಪೆಂಡೆನ್ಸಿ ಅಂತಾರಲ್ಲ, ಆ ಥರ ನೀವು ನಮ್ಮ ರಿಸಲ್ಟ್ ಡಿಪೆಂಡ್ ಅಪಾನ್ ಅದರ್ಸ್, ಭಾಳ ಜನ ಇದ್ದಾರೆ, ಎಷ್ಟು ಜನ ಇದ್ದಾರೆ ಅನ್ನೋದ್ರ ಮೇಲೆ, ನಂಬರ್ ಆಫ್ ಸೀಟ್ ಮ್ಯಾಟ್ರಿಕ್ಸು ಕೂಡ KE ಅವರು ಹಾಕ್ತಾರೆ. ಆವಾಗ ಮೋರ್ ಕ್ಲಾರಿಟಿ ಸಿಗ್ತದೆ, ನಂಬರ್ ಆಫ್ ಸೀಟ್ಸ್ ಆ್ಯಂಡ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಅಂತ ಹೇಳಿ. ಮತ್ತು ನಮ್ಮ ರ್ಯಾಂಕಿಗಿಂತ ನಮ್ಮ ಕೆಟಗರಿ ಒಳಗೆ ಯಾರು ರ್ಯಾಂಕ್ನವರು ಚೆನ್ನಾಗಿರೋ ರ್ಯಾಂಕ್ನವ್ರು ಎಷ್ಟು ಜನ ಇದ್ದಾರೆ ಅಂಥೇಳಿ ಈ ಒಂದು ಅಪ್ರಾಕ್ಸಿಮೇಟ್ ನಂಬರ್ ಸಿಗೋದ್ರಿಂದ ನಾವು ಗೆಸ್ ಮಾಡ್ಬೋದಾಗಿದೆ ನಮಗೆ ಎಲ್ಲಿ ಸಿಗ್ಬೋದು, ಹೇಗೆ ಸಿಗ್ಬೋದು, ಸಿಗುತ್ತೋ ಇಲ್ವೋ, ಹೋದ ಸಲ ಕಟ್ ಆಫ್ ನಮ್ಮ ಕೆಟಗರಿ ಒಳಗೆ ಎಷ್ಟಿದೆ, ಈ ವರ್ಷ ನಂಬರ್ ಆಫ್ ಸೀಟ್ಸ್ ಎಷ್ಟು ಇನ್ಕ್ರೀಸ್ ಆಗಿದೆ ಕೆಟಗರಿ ವೈಸ್, ಎಷ್ಟು ಮಂದಿ ಕ್ಯಾಂಡಿಡೇಟ್ಸ್ ಇದ್ದಾರೆ, ಇವನ್ನೆಲ್ಲ ನೋಡಿದಾಗ ಮೋರ್ ಕ್ಲಾರಿಟಿ ಸಿಗ್ತದೆ. ಅದಕ್ಕಾಗಿ ಲೀಸ್ಟ್ ಹಾಕೋವರೆಗೂ ನಾವು ವೇಟ್ ಮಾಡಬೇಕಾಗ್ತದೆ. ಆಮೇಲೆ ನಾವು ನಿರ್ದಿಷ್ಟವಾಗಿ ಹೇಳ್ಬೋದು ಕಟ್ ಆಫ್ ಎಲ್ಲಿಗೆ ಬರ್ಬೋದು, ಎಷ್ಟು ಕಾಂಪಿಟೇಷನ್ ಇದೆ ಅಂಥೇಳಿ. ಎನಿಹೌ ಐ ಆಮ್ ಹೂ ಆರ್ ಎಲಿಜಿಬಲ್ ಕ್ವಾಲಿಫೈಡ್ ಅವರಿಗೆಲ್ಲ ಕಾಂಗ್ರ್ಯಾಚುಲೇಷನ್ಸ್ ಹೇಳ್ತೇನೆ. ಮತ್ತು ಯು ವೇಟ್ ವಿತ್ ಪೇಷನ್ಸ್ ಅಂತ ಹೇಳ್ತಾ ಸರಿಯಾಗಿ ಕೌನ್ಸಿಲಿಂಗನ್ನು ಮಾಡಿ ಪ್ರಿಪೇರ್ ಆಗಿ ಡಾಕ್ಯುಮೆಂಟ್ಸನ್ನು ರೆಡಿ ಇಟ್ಕೊಳ್ಳಿ, ಆಪ್ಷನ್ ಇಂಟರ್ವ್ಯೂ ರೆಡಿಯಾಗಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು ವೆರಿ ಮಚ್.